ತಮಾಸ್ ನಮಸ್ಕಾರ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಡೆವಿಲ್ ಮೂವಿ ರಿಲೀಸ್ ಆಗಿದೆ. ಡಿ ಬಾಸ್ ಮೂವಿನ ಥಿಯೇಟ್ರಲ್ಲಿ ನೋಡೋ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನಿಮಗೆಲ್ಲ ತೋರಿಸೋದಕ್ಕೆ ಬಂದಿದ್ದೀನಿ. ಡಿ ಬಾಸ್ಗೆ ಏನು ಕ್ರೇಜ್ ಇದೆ ಅಂತ ನಾನಿವತ್ತು ಕಣ್ಣಾರೆ ನೋಡಿದೆ. ಅವರ ಅಭಿಮಾನಿ ಸಾಗರನ ಕಂಡು ಬೆರಗಾಗೋದೆ. ಡಿ ಬಾಸ್ ಮೂವಿನ PVR ಅಲ್ಲಿ ನೋಡೋ ಎಕ್ಸ್ಪೀರಿಯನ್ಸೇ ಬೇರೆ, ಸಿಂಗಲ್ ಸ್ಕ್ರೀನ್ ಥಿಯೇಟ್ರಲ್ಲಿ ನೋಡೋ ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ. ನಿಮಗೆಲ್ಲ ಗೊತ್ತು, ಡಿ ಬಾಸ್ ಜೈಲಲ್ಲಿರೋದ್ರಿಂದ ಈ ಸಿನಿಮಾಗೆ ಅವರು ಯಾವುದೇ ರೀತಿ ಪ್ರಮೋಷನ್ ಮಾಡಿಲ್ಲ. ಆದರೂ ಡಿ ಬಾಸ್ ಸೆಲೆಬ್ರಿಟೀಸೇ ಈ ಸಿನಿಮಾಗೆ ಪ್ರಮೋಷನ್ ಮಾಡಿ ಫಸ್ಟ್ ಡೇನ ಈ ರೀತಿ ಭರ್ಜರಿಯಾಗಿ ಓಪನಿಂಗ್ ಮಾಡಿದ್ದಾರೆ. ಈ ನನ್ನ ವಿಡಿಯೋನ ಕೊನೆವರೆಗೂ ನೋಡಿ ಸಿನಿಮಾ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಡಿ ಬಾಸ್ ಅಭಿಮಾನಿಗಳ ಸೆಲೆಬ್ರೇಷನ್ನ ಒಂದ್ಸಲ ಕಣ್ಣಾರೆ ನೋಡ್ಬಿಡಿ. ಡಿ ಬಾಸ್ ನಮ್ಗಳ ಜೊತೆ ಇಲ್ಲ ಅಂತಂದ್ರೂ ಅವ್ರ ಮೇಲಿರೋ ಪ್ರೀತಿ ಅಂತೂ ಕಡಿಮೆ ಆಗಿಲ್ಲ. ನೋಡಿ, ಇಲ್ಲೊಬ್ಬ ಡಿ ಬಾಸ್ ಕಟ್ಟ ಅಭಿಮಾನಿ ಕಟೌಟಿಗೆ ಹಾಲಿನ ಅಭಿಷೇಕ ಮಾಡ್ತಿದ್ದಾನೆ. ಬನ್ನಿ ಒಳಗಡೆ ಹೋಗಿ ಸಿನಿಮಾ ಹೇಗಿದೆ ಅಂತ ನೋಡೋಣ. ನೋಡಿ, ಡಿ ಬಾಸ್ಗೆ ಎಷ್ಟು ಅಭಿಮಾನಿಗಳಿದ್ದಾರೆ ಅಂತ. ಇವರೆಲ್ಲ ಆ ವ್ಯಕ್ತಿ ಬೆಳೆದು ಬಂದಿರೋ ದಾರಿ ನೋಡಿ ಇಷ್ಟಪಟ್ಟಿರೋ ಅಂಥವ್ರು. ಅವರಿಲ್ಲ ಅಂದರೆ ಏನು, ಅವರಿರೋ ಅಂಥ ಒಂದು ಫೋಟೋ ಸಾಕು ಸಿನಿಮಾನ ಗೆಲ್ಸೋದಕ್ಕೆ. ಎಲ್ಲೆಲ್ಲೂ ಬಾಸ್ ಬಾಸ್ ಡಿ ಬಾಸ್ ಅನ್ನೋವಂಥ ಸದ್ದು. ನೀವೆಲ್ಲ ಹೀರೋ ಜೊತೆ ಫೋಟೋ ತೆಗೆಸ್ಕೊಳ್ಳೋದು ನೋಡಿದ್ದೀರಾ? ಹೀರೋ ಫೋಟೋ ಜೊತೆ ಫೋಟೋ ತೆಕ್ಕೊಳ್ಳೋದನ್ನ ನೀವು ಇವತ್ತೇ ಫಸ್ಟು ನೋಡ್ತಾ ಇರೋದು. ಅಷ್ಟು ಕ್ರೇಜ್ ಇರೋವಂಥ ಏಕೈಕ ವ್ಯಕ್ತಿ ನಮ್ಮ ಡಿ ಬಾಸು. ಡಿ ಬಾಸ್ಗೆ ಇಷ್ಟು ಅಭಿಮಾನಿಗಳಿರೋದು ನೀವು ನಂಬಲ್ಲ. ಈ ಫೋಟೋಗೆ ಒಬ್ರು ತಾಯಿ ಬಂದು ದೃಷ್ಟಿನ ತೆಗೆದ್ರು. ಆ ತಾಯಿಯ ಪ್ರೀತಿ ನೋಡಿ ನಾನಂತೂ ಬೆರಗಾಗೋದೆ. ಬನ್ನಿ ಒಳಗಡೆ ಹೋಗೋಣ. ಸಿನಿಮಾ ಶುರು ಆಗ್ತಿದ್ದಂಗೆನೆ ಚಪ್ಪಾಳೆಗಳ ಸುರಿಮಳೆ. ಥಿಯೇಟರ್ ರೂಫ್ ಎಗ್ರೋಗೋಷ್ಟು ವಿಷಲ್ಗಳು ಬೀಳ್ತಿದ್ದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅನ್ನೋ ಅಂತ ಹೆಸರಿಗಿರೋ ಪವರ್ನ ಇಲ್ಲಿ ನೋಡಿದ್ರೇನೆ ಗೊತ್ತಾಗುತ್ತೆ. ಇವಾಗ ಡೆವಿಲ್ ಮೂವಿ ಬಗ್ಗೆ ಹೇಳ್ಬೇಕು ಅಂದ್ರೆ, ಡೆವಿಲ್ ಒಂದು ಪಕ್ಕಾ ಮಾಸ್ ಮೂವಿ. ನಮ್ಮಂತ ಡಿ ಬಾಸ್ ಫ್ಯಾನ್ಸ್ಗಂತೂ ಮಾಡಿಸ್ದಂಗಿದೆ. ಡಿ ಬಾಸ್ದು ಪರ್ಫಾರ್ಮೆನ್ಸ್ ಬಗ್ಗೆ ಅಂತೂ ಮಾತೇ ಆಡಂಗಿಲ್ಲ ಬಿಡಿ. ಪ್ರತಿ ಸಲ ಅವ್ರ ಸ್ಕ್ರೀನ್ ಮೇಲೆ ಕಾಣಿಸ್ದಾಗಂತೂ ಕಣ್ಣಿಗಂತೂ ಹಬ್ಬನೇ. ಈ ಮೂವಿಲಿ ಅವ್ರದ್ದು ಸ್ಕ್ರೀನ್ ಪ್ರೆಸೆನ್ಸ್ ಅಂತೂ ಬಹಳನೇ ಚೆನ್ನಾಗಿದೆ. ಈ ಮೂವಿಲಿ ಮೊದಲನೇ ಫೈಟಲ್ಲಿ ಒಂದು ಲುಕ್ ಕೊಡ್ತಾರೆ, ಒಂದು ಕ್ಷಣ ಅವರಪ್ಪ ತೂಗುದೀಪ ಶ್ರೀನಿವಾಸ್ ತರ ಕಾಣಿಸ್ಬಿಡ್ತಾರೆ. ಡಿ ಬಾಸ್ ಆಕ್ಟಿಂಗ್ ಅಂತೂ ಮಾತಾಡಂಗೆ ಇಲ್ಲ ಬಿಡಿ. ಅವ್ರು ಡೈಲಾಗ್ ಹೊಡಿತಿದ್ರೆ ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾ ಇದ್ರು. ಅವರ ಪ್ರತಿ ಸಲ ಎಂಟ್ರಿಗೂ BGM ಅಂತೂ ಮಸ್ತಾಗಿ ಚಚ್ ಬಿಸಾಕಿದ್ದಾರೆ. ಮೊದಲನೇ ಫೈಟ್ ಅಂತೂ ಬಹಳನೇ ಚೆನ್ನಾಗಿತ್ತು. ಎರಡನೇ ಫೈಟಲ್ಲಿ ಡಿ ಬಾಸ್ನ ಇನ್ನೂ ಚೆನ್ನಾಗಿ ತೋರಿಸ್ಬೋದಾಗಿತ್ತು. ಹೀರೋಯಿನ್ ಅಂತೂ ಸ್ಕ್ರೀನ್ ಮೇಲೆ ತುಂಬಾನೇ ಮುದ್ದಾಗಿ ಕಾಣಿಸ್ತಾರೆ. ಅವ್ರದ್ದು ಮೊದಲನೇ ಸಿನಿಮಾ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇನ್ನ ಸಿನಿಮಾದು ಕಾಮಿಡಿ ಬಗ್ಗೆ ಹೇಳಬೇಕು ಅಂದ್ರೆ, ಗಿಲ್ಲಿ ಬಂದಾಗಂತೂ ಜನ ಬಿದ್ದು ಬಿದ್ದು ನಗ್ತಾರೆ. ಗಿಲ್ಲಿದು ಕಾಮಿಡಿ ತುಂಬಾನೇ ಚೆನ್ನಾಗಿ ವರ್ಕ್ ಆಗಿದೆ. ಇನ್ ಸ್ವಲ್ಪ ಹೊತ್ತು ಗಿಲ್ಲಿ ಇರ್ಬೇಕಿತ್ತು ಅಂತ ಅನ್ಸ್ತಾ ಇರುತ್ತೆ. ಇನ್ನು ಅಚ್ಯುತಣ್ಣ ಅವರಂತೂ ತುಂಬಾನೇ ಸ್ಟ್ರಾಂಗ್ ರೋಲ್ನ ಪ್ಲೇ ಮಾಡಿದ್ದಾರೆ. ಅವ್ರ ಆಕ್ಟಿಂಗ್ ನ್ಯಾಚುರಲ್ ಆಗಿ ಸಖತ್ತಾಗಿದೆ. ಬಿಗ್ ಬಾಸ್ ವಿನಯ್ ಕ್ಯಾರೆಕ್ಟರ್ಗೆ ಅಷ್ಟೇನು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ, ಬಟ್ ಓಕೆ, ಕೊಟ್ಟಿರೋ ಅಷ್ಟೊಂದು ಚೆನ್ನಾಗಿ ಮಾಡವ್ರೆ. ಫಸ್ಟ್ ಹಾಫ್ ಮುಗಿತಿದ್ದಂಗೆ ಇಂಟರ್ವಲ್ ಬ್ಲಾಕ್ನಂತೂ ಸಖತ್ತಾಗಿ ಇಟ್ಟವ್ರೆ. ಫಸ್ಟ್ ಹಾಫಲ್ಲಂತೂ ಯಾವುದೇ ರೀತಿ ಬೋರ್ ಆಗಲ್ಲ. ಡಿ ಬಾಸ್ ಎಂಟ್ರಿ ಸಾಂಗ್ ಅಂತೂ ಡಿ ಬಾಸ್ ಫ್ಯಾನ್ಸ್ ಅಂತೂ ಕುಣಿದು ಕುಪ್ಪಳಿಸ್ತಾರೆ. ಕೆಲವೊಂದು ಕಡೆ ಗ್ರಾಫಿಕ್ಸ್ನ ಇನ್ನೂ ಚೆನ್ನಾಗಿ ಮಾಡಿಸ್ಬೋದು ಅಂತ ಅನ್ನಿಸ್ತಾ ಇತ್ತು. ಒಂದು ಕಡೆ ಪೆಟ್ರೋಲ್ ಬಂಕ್ನ ಸುಡೋದು, ಅದು ನೀಟಾಗಿ ಗ್ರಾಫಿಕ್ಸ್ ಅಂತ ಗೊತ್ತಾಗುತ್ತೆ. ಅದೊಂದು ಸೀನ್ ಸ್ವಲ್ಪ ಇಂಪ್ರೂವ್ ಮಾಡ್ಬೋದಾಗಿತ್ತು. ಸ್ಟೋರಿನೂ ಸೂಪರ್ ಆಗಿದೆ. ಸ್ಟೋರಿನ ಬಾಸ್ ಅಭಿಮಾನಿಗಳಿಗೆ ಕನ್ವಿನ್ಸ್ ಆಗೋ ಥರ ಮಾಡವ್ರೆ. ಸಾಂಗ್ಸು ಅಷ್ಟೇ, ಸಾಂಗ್ಸು ಸಖತ್ತಾಗಿದೆ. ಇನ್ನು ಕ್ಲೈಮ್ಯಾಕ್ಸಲ್ಲಿ ಕೊಡೋವಂಥ ಟ್ವಿಸ್ಟ್ ಅಂತೂ ಚಿಂದಿಗುರು. ಆಮೇಲೆ ಡಿ ಬಾಸು ಡೆವಿಲಲ್ಲಿ ಹೇಳಿರೋ ಡೈಲಾಗ್ಗಳೆಲ್ಲ ಅವ್ರ ಸೆಲೆಬ್ರಿಟೀಸ್ಗೆ ರಿಯಲ್ ಆಗಿ ಹೇಳ್ತಾ ಇದ್ದಾರೇನೋ ಅಂತ ಅನಿಸುತ್ತೆ. ಓವರ್ ಆಲ್ ಡಿ ಬಾಸ್ ಸಿನಿಮಾ ಅಂತೂ ನನಗೆ ಭಾಳನೇ ಇಷ್ಟ ಆಯಿತು. ನೀವೆಲ್ಲರೂ ಹೋಗಿ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಪೈರಸಿ ಯಾರಾದರೂ ಮಾಡ್ತಾ ಇದ್ರೆ ಸ್ಟಾಪ್ ಮಾಡಿ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಜೈ ಕರ್ನಾಟಕ, ರಾಯರಿದ್ದಾರೆ.